ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಕ್ಷೇತ್ರಗಳಿದಾವೆ, ಹುಬ್ಬಳ್ಳಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಇದಾವೆ, ಕಲಬುರಗಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಇದಾವ್ರಿ. ನೀವು ಮಾಡೋದನ್ನೆಲ್ಲ ತಂದು ಬೆಂಗಳೂರಲ್ಲೇ ಮಾಡ್ತೀನಿ. ಪೀಣ್ಯದಲ್ಲಿ ಹಾರ್ಡ್ವೇರ್ ಇಂಡಸ್ಟ್ರಿ ಬೇಕು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಬೇಕು, ಬಿಡದಿ ಕಡೆ ಆಟೋಮೊಬೈಲ್ ಇಂಡಸ್ಟ್ರಿ ಬೇಕು, ಎಜುಕೇಶನ್ ವೈಟ್ ಫೀಲ್ಡ್ ನಲ್ಲಿ ಬೇಕು. ಹಿಂಗ್ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ಬಿಡದಿ ಜಮೀನು ಬೇಕು ಅಂತೀರಿ, ದೇವನಹಳ್ಳಿ ಜಮೀನು ಬೇಕು ಅಂತೀರಿ. ಏನ್ ಕರ್ನಾಟಕದಲ್ಲಿ ಬೇರೆ ಏನಿಲ್ವಾ? ಆಗಬಾರ್ದ ಬೇರೆ ಏನು? ಬಹಳ ಇಮೋಷನಲ್ ಆಗಿ ಬೆಂಗಳೂರಿಗರು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದಾರೆ. ಯಾರು ಮಾಡ್ಕೊಂಡಿದ್ದನ್ನ? ಯಾಕೆ ಮಾಡ್ಕೊಂಡ್ರಿ ಇದನ್ನ? ನಾನು ಹುಬ್ಬಳ್ಳಿಯಲ್ಲಿ ಡಿಗ್ರಿ ಮಾಡಿ ಎಕ್ಸಾಮ್ ಬರೋದು ಬೆಂಗಳೂರಿಗೆ ಬಸ್ ಹತ್ಕೊಂಡ್ ಬರೋ ಪರಿಸ್ಥಿತಿ ಯಾಕೆ ಸರ್ ಬಂತು? ಬೆಂಗಳೂರಲ್ಲಿ ಕಸ ಹುಟ್ಟಿಸ್ತೀರಿ, ಅಲ್ಲಿ ಹೋಗಿ ಮಂಗಳೂರಲ್ಲಿ ಹಾಕ್ತೀರಿ, ಊರಿನ ಜನ ಅನುಭವಿಸಬೇಕು. ಬೆಂಗಳೂರಿಗೆ ಏರ್ಪೋರ್ಟ್ ಬೇಕು, ದೇವನಹಳ್ಳಿ ಜನ ಅನುಭವಿಸಬೇಕು, ಬೆಂಗಳೂರಿಗೆ ಟೌನ್ಶಿಪ್ ಬೇಕು, ಬಿಡದಿ ಜನ ಅನುಭವಿಸಬೇಕು. ಅಂದ್ರೆ ನೀವು ಕಂಫರ್ಟಬಲ್ ಆಗಿ ನಾವು ಬೆಂಗಳೂರಿಗರು ಬದುಕಬೇಕು, ಸುತ್ತಲಿನ ಹಳ್ಳಿಗಳು ಏನ್ ಬೇಕಾದ್ರೂ ಆಗ್ಲಿ ಅಂದ್ರೆ ಏನರ್ಥ ಇದು? ಇಲ್ಲಿ ಹೋಗಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಚರಂಡಿಗೆ ನೀರು ಬಿಟ್ಟು ಆ ವೃಷಭಾವತಿ ನದಿ ಮಾಡ್ತೀರಿ, ಆ ರೈತರ ಅನುಭವಿಸ್ಕೊಳ್ಳಿ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ 2ನೇ, 3ನೇ, 4ನೇ ನಗರವನ್ನು ಬೆಳೆಸೋದಕ್ಕೆ ಪ್ಲಾನ್ ಇದೆ. ಮಹಾರಾಷ್ಟ್ರದಲ್ಲಿ ಹೆಂಗ್ ಮುಂಬೈನ ಬೆಳೆಸಿದ್ರು ಹಂಗ ಪುಣೆನ ಬೆಳೆಸ್ತಾರೆ, ಪುಣೆಗೆ ಇಂಡಸ್ಟ್ರಿಗಳನ್ನ ಹಾಕ್ತಾರೆ, ಸೊಲ್ಲಾಪುರ ಬೆಳೆಸ್ತಾರೆ. ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ ತ್ರಿವೇಂದ್ರಮು, ಕೊಚ್ಚಿನು ಏಕಕಾಲದಲ್ಲಿ ಸಮಾನವಾಗಿ ಬೆಳೆಸ್ತಾರೆ.